ದೂರವಾಣಿ ಸಂಪರ್ಕದಲ್ಲಿ ಸುರೇಶ್ ಗೌಡ್ರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಹಳ್ಳಿಗಳಿವೆ, ಜಿಲ್ಲೆಗಳಿವೆ, ಎಲ್ಲ ಇವೆ, ಆದರೆ ಸ್ಮಶಾನಗಳಿಲ್ಲ ಅನ್ನೋದು ಸಮಸ್ಯೆ. ಸ್ಮಶಾನಗಳಿಗೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದ್ರು, ಸರ್ಕಾರ ಎಲ್ಲ ಕಡೆ ಸ್ಮಶಾನಗಳು ಆಗ್ಬೇಕು ಅಂತ ಹೇಳಿದ್ರು ಕೂಡ ಸ್ಮಶಾನ ಇಲ್ಲದೆ ಜನ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಈಗ ಸಿಲಿಕಾನ್ ಸಿಟಿಯಲ್ಲೂ ಕೂಡ, ಸಿಲಿಕಾನ್ ಸಿಟಿಯಲ್ಲಿ ಜನ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ನಿಮಗೆ ಅದು ಗೊತ್ತಿರಬಹುದು ಸರ್, ನೀವು ಬೆಂಗಳೂರಲ್ಲಿ ಇದ್ದೀರಿ. ಹೌದು ಸರ್, ನಮ್ಮ ಏರಿಯಾದಲ್ಲೂ ಇದೇ ತರ ಪ್ರಾಬ್ಲಮ್ಸ್ ಇದೆ, ತುಂಬಾ ಫೇಸ್ ಮಾಡಿದೀವಿ. ನಮ್ಮ ಏರಿಯಾದಲ್ಲೂ ಸ್ಮಶಾನದ ಬಗ್ಗೆ ತುಂಬಾ ಹೋರಾಟನೇ ಮಾಡ್ಬಿಟ್ಟಿದೀವಿ. ಪುರಸಭೆಯಲ್ಲಿ ಎಲ್ಲ ಅಕ್ವೇರೇಷನ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಬೇರೆ ಚಟುವಟಿಕೆಗೆ ತುಂಬಾ ಯೂಸ್ ಮಾಡ್ಕೊಂತ ಇದಾರೆ, ಡಂಪಿಂಗ್ ಆರ್ಡ್ ತರ. ಮತ್ತೆ ಏನೋ ಅಕ್ವೇರೇಷನ್ ಜಾಸ್ತಿ ಇದೆ, ಅಕ್ಕಪಕ್ಕ ಮನೆಗಳ ಹತ್ರ ಎಲ್ಲ ಲೇಔಟ್ಗಳು ಮಾಡ್ಬಿಟ್ಟು ತುಂಬಾ ಅಕ್ವೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಎಲ್ಲಾ ಏರಿಯಾದಲ್ಲೂ ಇದೇ ಸಮಸ್ಯೆ ಆಗಿದೆ. ಇದನ್ನ ಕೇಳೋಕೆ ಅಂತಾನೆ ಆಗ್ತಾ ಇಲ್ಲ ಯಾರನ್ನು. ಇದೇ ಪ್ರಾಬ್ಲಮ್ ಇದೆ ಸರ್. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಸರ್, ಆಯಾ ಕ್ಷೇತ್ರದ MLA-ಗಳಾಗಿರ್ಬೋದು ಮತ್ತೆ ಸ್ಥಳೀಕರು ತುಂಬಾ ಕಾಳಜಿಯಿಂದ ಸ್ವಲ್ಪ ಕೆಲಸ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಮತ್ತೇನೋ ತರ ಕಾನೂನಾತ್ಮಕವಾಗಿ ಏನಾದ್ರು ಮಾಡ್ಕೊಬೇಕು. ನಮ್ದು ಜಾಗ ಇದೆ ಅಂದ್ಬಿಟ್ಟು ಅಲ್ಲ, ಅಟ್ಲೀಸ್ಟ್ ಇವಾಗ ರುದ್ರಭೂಮಿಗೆ ಜಾಗ, ಗೋಮಾಳ ಜಾಗ ಅಥವಾ ಇನ್ನೊಂದು ಜಾಗ ಇಲ್ಲ, ಸರ್ಕಾರದ ಜಾಗ ಆ ಪ್ರದೇಶದಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಇಲ್ಲ ಅಂದ್ರೂ ಕೂಡ ಸರ್ಕಾರ ಏನ್ ಮಾಡ್ಬೇಕು, ಒಂದು ಜಾಗವನ್ನ ಅದಕ್ಕಾಗೆ ಪರ್ಚೇಸ್ ಮಾಡ್ಬೇಕಾ ಬೇಡವಾ ಸರ್? ಹೌದೌದೌದು, ಮಾಡ್ಕೊಬೇಕಾಗುತ್ತೆ ಸರ್. ಅದು ಯಾಕೆಂದ್ರೆ ಇವಾಗ ನಾವು ಒಂದು ಏರಿಯಾದಲ್ಲಿ ನೀರು ಕರೆಂಟ್ ಕೊಡೋದು ಎಷ್ಟು ಮುಖ್ಯವಾಗಿರುತ್ತೋ, ಈ ತರ ಸ್ಮಶಾನ ಅನ್ನೋದು ಒಂದು ಬೇಕಾಗಿರೋಂತ ವಸ್ತುನೇ, ಅದು ಜಾಗನೇ. ಅದನ್ನ ಸರ್ಕಾರ ಗಮನ ವಹಿಸಿ ಮಾಡ್ಕೊಡ್ಬೇಕಾಗುತ್ತೆ. ಇದು ನಿಮ್ಮ ಕಾಳಜಿ ತುಂಬಾ ಚೆನ್ನಾಗಿದೆ. ಈ ತರದ್ದು ಜನಕ್ಕೂ ಗೊತ್ತಾಗ್ಬೇಕು, ಸರ್ಕಾರಕ್ಕೆ ಮೇಲಾಗಿ ಸರ್ಕಾರಕ್ಕೆ ಅರ್ಥ ಆಗೋ ತರ ಹೇಳ್ಬೇಕಾಗುತ್ತೆ ನೀವು. ನಾವು ತುಂಬಾ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ 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 ಬೇಜಾರಾಗ್ಬಿಟ್ಟಿದೆ. ಯಾರು ತಲೆ ಕೆಡ್ಸ್ಕೊಳ್ಳಲ್ಲ, ಸರ್ಕಾರ ಅಂತೂ ಮೊದ್ಲೇ ನೋಡಲ್ಲ ಇದ್ರ ಬಗ್ಗೆ, ಕೇರ್ಲೆಸ್ ಸರ್. ಹೌದು ಸರ್, ನಾವು ಸರ್ಕಾರವನ್ನ ದೂರಲ್ಲ ಸರ್. ಯಾರೇ ಬಂದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ, ಥ್ಯಾಂಕ್ಸ್ ಅಂತ ಹೇಳ್ಬೋದು ನಾವು, ಓಕೆ, ಧನ್ಯವಾದಗಳನ್ನ ಹೇಳ್ತೀವಿ. ಆದ್ರೆ ಸರ್ಕಾರದ ಗಮನಕ್ಕೆ ನಾವು ಮುಟ್ಟಿಸುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ಆದ್ರೆ ನೋಡಿ, ಈಗ ಸರ್ಕಾರ ಹೇಳುತ್ತೆ, ಸೂಚನೆ ಕೊಡುತ್ತೆ, ಹಳ್ಳಿಗಳಿಗೂ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೂ ಒಂದು ಸೂಚನೆ ಹೋಗಿರುತ್ತೆ, ಅಂದ್ರೆ ಈ ರೀತಿ ಮಾಡ್ಬೇಕು ಅಂತ. ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಆಡಳಿತ, ರೆವಿನ್ಯೂ ಡಿಪಾರ್ಟ್ಮೆಂಟು ಇವರು ಕೆಲಸಗಳು ಮಾಡ್ತಿಲ್ಲ ಅನ್ನೋದೇ ನಮ್ಮ ಸಮಸ್ಯೆ ಹಳ್ಳಿಗಳ ವಿಚಾರ ಬಂದಾಗ. ಹೌದೌದು, ಇದು ನಿಜವಾದ ಈಗ ನಡೀತಾ ಇರುವಂತ ಪರಿಸ್ಥಿತಿ ಅದೇ ಆಗಿದೆ. ಬೇರೆ ಏನಾದ್ರೂ ಅಕ್ವೇರೇಷನ್ ಆದ್ರೆ ಬೇಗ ಬಂದು ಅಕ್ವೇರ್ ಮಾಡ್ಕೊಂಡ್ಬಿಡುತ್ತೆ ಸರ್ಕಾರ. ಬೇರೆ ಅದರ ಕೈ ಕೆಳಗಡೆ ಕೆಲಸ ಮಾಡುವಂತ ಜನ ಯಾರೇ ಆಗಿದ್ರು, ಅಧಿಕಾರಿಗಳು ಯಾರೇ ಆಗಿದ್ರು ಅಷ್ಟೇ, ಈ ತರ ಜನಕ್ ಬೇಕಾಗಿರೋ ಅಂತದನ್ನ ಕೊಡ್ಬೇಕಾದಾಗ ತುಂಬಾ ಯೋಚನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರೋರು ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕು. ಮೇಲಾಗಿ ನೀವು ಮೀಡಿಯಾ ಇಂದ ಸ್ವಲ್ಪ ಹೇಳಿದ್ರೆ ಸ್ಪೀಡ್ ಆಗಿ ಆಗ್ಬೋದು ಅಂತ ಅನ್ಕೊಂತೀನಿ. ನಾವು ಕೂಡ ಖಂಡಿತವಾಗ್ಲೂ ಸರ್, ನೀವು ಕೂಡ ಕೈ ಜೋಡಿಸಿ, ನೀವು ಕೂಡ ಹೋರಾಟ ಮಾಡಿ. ನಿಮ್ಮ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಕೂಡ ಚಾನಲ್ ಮೂಲಕ, ಆರ್ಮ್ಯಾಕ್ಸ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸಗಳನ್ನ ಮಾಡ್ತೀವಿ. ಸಂಬಂಧಪಟ್ಟ DC-ಗಳಿಗೆ ಮುಟ್ಟಿಸುವಂತ ಕೆಲಸಗಳನ್ನ ಮಾಡ್ತೀವಿ. ಬೆಂಗಳೂರು ಸಮಸ್ಯೆ, ಬೆಂಗಳೂರು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. IT-BTಗಳು ಆಗ್ತಾ ಇದೆ, ಕಟ್ಟಡಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಬಿಲ್ಡರ್ಸ್ಗಳು ಎಲ್ಲಿಂದೆಲ್ಲಿಂದೋ ಬರ್ತಾ ಇದ್ದಾರೆ, ಎಲ್ಲೋ ಬೇರೆ ಊರಿಂದ ಎಷ್ಟೋ ಜನ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ, ಇಲ್ಲಿ ರೂಮ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಇದ್ದಾಗ ನಮಗೆ ಇಲ್ಲಿ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಸ್ಮಶಾನ ಜಾಗ. ಅಂದ್ರೆ ಯಾವುದೇ ಲಾಸ್ಟಿಗೆ ಉಳ್ಕೊಂಡಿರೋದು ಜೀವನೇ ಹೋದ ಮೇಲೆ ಆ ಮನುಷ್ಯನಿಗೆ ಸರಿಯಾದ ಗೌರವ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಹೌದು, ಇದ್ರ ಬಗ್ಗೆ ನಾವು ಕೂಡ ತುಂಬಾ ಚರ್ಚೆ ಮಾಡಿದ್ವು ಸರ್. ಏನ್ ಮಾಡ್ತೀರಾ, ಕೇಳೋ ಪರಿಸ್ಥಿತಿಲಿ ಇಲ್ಲ ಜನ. ಏನಂದ್ರೆ ಈ ಪ್ರಾಪರ್ಟಿ ಎಲ್ಲಿ ಖಾಲಿ ಸಿಗುತ್ತೆ ಅದನ್ನ ಕಬ್ಜಾ ಮಾಡ್ಕೊಳಕ್ಕೋಸ್ಕರ ಓಡಾಡ್ತಾರೆ ಹೊರತು, ಈ ತರ ನೀವು ಆಲೋಚನೆ ಮಾಡದಂಗೆ ಅಧಿಕಾರಿಗಳು ಆಲೋಚನೆ ಮಾಡೋ ಪರಿಸ್ಥಿತಿಲಿ ಇರೋದಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಇವಾಗ ಒಂದು ಅಡಿ ಜಾಗದ ಬೆಲೆ ಅಷ್ಟಾಗ್ಬಿಟ್ಟಿದೆ, ಅದನ್ನೇನಿದ್ರು ಕಸ್ಕೊಳ್ತಾರೆ. ವಾಪಸ್ ಜನಕ್ಕೆ ಯೂಸ್ ಆಗೋ ತರ ಕೊಡ್ತಾ ಇಲ್ಲ ಅವರು. ಇವಾಗ ನೀವು ಬೇಕಾಗಿದೆ ಸರ್, ಇದು ಪಾಯಿಂಟ್ ಸರ್. ಇವಾಗ ಹೇಳಿದ್ರಲ್ಲ, ಇದು ಪಾಯಿಂಟ್ ಸರ್.
ಅಂದ್ರೆ ಸ್ಮಶಾನಕ್ಕೆ ಜಾಗ ಕೊಟ್ಬಿಟ್ರೆ ಅಯ್ಯೋ ಇಷ್ಟ್ ಜಾಗ ಹೋಗ್ಬಿಡ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರೆ, ಅಯ್ಯೋ ಅಷ್ಟ್ ದುಡ್ಡು ಹೋಗ್ಬಿಡ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ತಾರೆ. ಈ ತಲೆ ಕೆಡಿಸ್ಕೊಳ್ಳೋದು ಬಿಟ್ರೆ ಪ್ರತಿಯೊಂದು ಏರಿಯಾದಲ್ಲೂ ಒಂದು ಸ್ಮಶಾನ ಆಗತ್ತೆ, ಒಂದು ರುದ್ರಭೂಮಿ ಆಗತ್ತೆ. ಕ್ಯೂ ಅಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬರಲ್ಲ ಸರ್ ನಮ್ಮ ಜನಗಳಿಗೆ. ಹೌದು, ಈಗಿನ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಬೇಕಾಗಿರೋಂಥದ್ದು ಸರ್ ಅದು ನಮ್ಗೆ ಜಾಗ. ಯಾಕೆಂದ್ರೆ ಹೊರಗಡೆಯಿಂದ ಬಂದ್ರು ಎಲ್ಲಿ ಮಣ್ಣು ಮಾಡಕ್ ಕೂಡ ಜಾಗನೇ ಇರಲ್ಲ, ಆತರ ಆಗಿದೆ. ನಮ್ಗೇನು ಇವ್ರು ಯೂಸ್ ಮಾಡ್ಕೊಂಡು ಖರಾಬ್ ಆಗಿರೋ ಜಾಗನಾದ್ರೂ ಬಿಟ್ಕೊಂಡ್ ಕೊಡ್ಬೇಕು ಅವರು, ಅಲ್ವಾ? ಅದು ಕೂಡ ಮಾಡ್ತಾ ಇಲ್ಲ ಅವರು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.